ಗಂಡ ಮಕ್ಕಳನ್ನೆಲ್ಲ ಬಿಟ್ಟು ಮಗನಂತ ಹುಡುಗನ ಹುಚ್ಚು ಬಯಕೆಗೆ ಸೋತು ಬಂದವಳು ಸತ್ತೋಗಿದ್ಲು. ಆಕೆ ಕೊಲೆಯಾದ ರೀತಿ ಕಣ್ಣೀರು ಬರಿಸೋ ಥರದ್ದು. ಅದೇ ನಂತರ ಕಟಕಟಿಯಲ್ಲಿ ನಿಂತ ಪಾತಕಿಯನ್ನ ಕಂಬಿಯ ಕಡೆಗೆ ಕರೆದೊಯ್ದಿದ್ದು. ಸಂಜಯ್ ರಾಯ್ಡು ಕೊಟ್ಟ ಮಾಹಿತಿಗಳನ್ನ ತಗೊಂಡ ಪೊಲೀಸರು ಈಗ ತಿಪ್ಪೇಸ್ವಾಮಿ ಅದೆಲ್ಲಿದ್ದಾನೆ ಅನ್ನೋದರ ಪತ್ತೆ ಕಾರ್ಯ ಶುರು ಮಾಡಿದ್ರು. ಅವನು ಮಾನ್ಯ ಸಮುದ್ರಂ ಅನ್ನೋ ನಕ್ಸಲ್ ಮೂವ್ಮೆಂಟ್ ಹೆಚ್ಚಿರೋ ಜಾಗದಲ್ಲಿ ಇದ್ದಾನೆ ಅನ್ನೋದು ತನಿಖೆಗೆ ನಿಂತ ಅಜೀಜ್ ಮತ್ತು ನಾರಾಯಣ್ ರಾವ್ಗೆ ಸ್ವಲ್ಪ ಭಯ ಹುಟ್ಟಿಸಿತ್ತು. ಅದು ಮೊದಲೇ ನಕ್ಸಲೈಟ್ಸ್ ಏರಿಯಾ ಅಂತ ಬೇರೆ ಹೇಳ್ತಾರೆ. ಆದರೂ ಕೂಡ ನಾವು ಯಾವುದೇ ರೀತಿ ಹೆದರಿಕೆ ಇಲ್ಲದೇ ಧೈರ್ಯವಾಗಿ ನಮ್ಮ ಸಾಹೇಬರು ನಮ್ಮನ್ನ ಸಹಾಯ ಮಾಡ್ತಾರೆ ಅಂತೇಳಿ ಅವರು ಹೇಳಿದ್ರ ಮೇಲೆಗೆ ಎಲ್ಲ ಕಡೆಗೆ ಹುಡುಕಿ ಬಾತ್ಮಿ ಸಂಗ್ರಹಿಸಿ ಕೊನೆಗೆ ಈ ಪ್ರಕರಣದಲ್ಲಿ ಆರೋಪಿನ ಪತ್ತೆ ಮಾಡೋದ್ರಲ್ಲಿ ನಾವು ಯಶಸ್ವಿಯಾದ್ವಿ ಸರ್. ಆರೋಪಿ ಇಂಥ ಕಡೆ ಇದ್ದಾನೆ ಅನ್ನೋ ಮಾಹಿತಿ ಏನೋ ಸಿಕ್ಕಿತ್ತು. ಆದರೆ ಆತ ಇರೋ ಜಾಗಕ್ಕೆ ಪೊಲೀಸರಿನ್ನೂ ಹೋಗಿರಲಿಲ್ಲ. ಅಲ್ಲಿಗೆ ಹೋಗಿ ನೋಡಿದ್ರೆ ಆ ಮಹಾನುಭಾವ ತನ್ನ ಫ್ಯಾಮಿಲಿ ಜೊತೆ ಹಾಯಾಗಿದ್ದ. ಪೊಲೀಸರು ಹಿಡ್ಕೊಂಡ ಮೇಲೂ ನಾಟಕ ಆಡೋದಕ್ಕೆ ಆರಂಭಿಸಿದ್ದ. ಸಂಜೀವ್ ರಾಯ್ಡು ಬೇರೆ ನಮಗೆ ಅವರ ಊರಿನಲ್ಲಿ ಸ್ವಲ್ಪ ಜೊತೆಯಾಗಿದ್ದ. ಅವನ ಕಡೆಯಿಂದ ನಾವು ಸ್ವಲ್ಪ ಅವನ ಜೊತೆ ಇಟ್ಕೊಂಡು ಸ್ವಲ್ಪ ಓಡಾಡಿ ಎಲ್ಲ ಕಡೆಗೆ ಅವನ ಕಡೆಯಿಂದ ನಾವು ಯಾರನ್ನ ಕೇಳಿದ್ರೆ ಸಿಗುತ್ತೆ ಮಾಹಿತಿ ಏನು ಎತ್ತ ಅಂತೇಳಿ ಅವನ ಕಡೆಯಿಂದ ನಾವು ತಿಳ್ಕೊಂಡು ಆಮೇಲೆ ಅವನು ಕೇಳಿದ ಕೆಲವು ಜಾಗಗಳಲ್ಲಿ ವಿಚಾರ ಮಾಡಿ ಮತ್ತು ನಮಗೆ ಅನುಮಾನ ಬಂದ ಕಡೆಗೆ ಸ್ವಲ್ಪ ಎಲ್ಲ ವಿಚಾರ ಮಾಡಿದಾಗ ನಮಗೆ ಅವನು ಇರೋ ಜಾಗ ಮಾನ್ಯ ಸಮುದ್ರಂ ಅಂತೇಳಿ ಗೊತ್ತಾಗಿ ಅಲ್ಲಿ ಹೋಗಿ ನಾವು ಅವನ್ನ ವಶಕ್ಕೆ ತೊಗೊಂಡ್ವಿ ಸರ್. ಆ ಮನೆಯಲ್ಲಿ ಅವರ ತಾಯಿ ಮತ್ತು ಅವರ ತಂಗಿ ಯಾರೋ ಇದ್ದರು. ಮದುವೆ ಮತ್ತು ಇನ್ನೊಂದು ಮದುವೆ ಆಗಿದ್ದ ಅವನು, ಮತ್ತು ಒಂದು ತಂಗಿ ಮತ್ತು ಇಷ್ಟು ಜನ ಇದ್ದರು. ಫಾರಮ್ ಹೌಸ್ ಅದನ್ನು ಕೂಡ ಇದೇ ಥರ ತೋಟದಲ್ಲಿ ರೋಡ್ ಸೈಡಿಂದ ಒಂದು ಸ್ವಲ್ಪ ಒಳಗಡೆ ಸ್ವಲ್ಪ ಇಂಟೀರಿಯರ್ ಅಂದರೆ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಆಗುತ್ತೆ ಅಂಥ ಜಾಗದಲ್ಲಿದ್ದ. ಆಮೇಲೆ ನಾವು ಇಲ್ಲ ಯಾವುದೂ ಇಲ್ಲ, ಒಂದೇ ಒಂಟಿ ಮನೆ ಅದು, ರೋಡ್ ಸೈಡಲ್ಲೇ ಒಂಟಿ ಮನೆ ಅದು. ಅಲ್ಲಿ ಹೋಗಿ ನಾವು ಅವನು ಮನೆ ಒಳಗಡೆ ಇದ್ದಾಗ ಮನೆ ಒಳಗಿದ್ಮೇಲೆ ನಾವು ಹೋಗಿ ಅವನ್ನ ಇವನು ಸಂಜೀವ್ ರಾಯ್ಡು ಈ ಥರ ಇರ್ತಾನೆ ಅಂತ ಚಹರೆ ಹೇಳಿದರು ನಮಗೆ. ಅಲ್ಲೋಗಿ ಅವನ್ನ ಕರೆದಾಗ ಅವನು ನಮ್ಮ ಜೊತೆಗೆ ಬಂದ. ಆವತ್ತು ತಿಪ್ಪೇಸ್ವಾಮಿ ಪೊಲೀಸರ ಜೊತೆ ಬರದೆ ವಿಧಿ ಇರಲಿಲ್ಲ. ಬರೋ ತನಕ ನಾನು ಅವನಲ್ಲ ಅಂದ್ಕೊಂಡೇ ಬಂದವನು ತೋಟದ ಕೂಲಿಗಳನ್ನ ನೋಡಿ ಬೆಚ್ಚಿ ಬಿದ್ದ. ಅವರು ಇದೇ ಮನುಷ್ಯ ಕೊಲೆ ಮಾಡಿ ಹೋದವನು ಅಂತ ಗುರುತು ಹಿಡಿದ್ರು. ಆಗ್ಲೇ ಆರೋಪಿ ಆಕೆಯ ಕ್ಯಾರೆಕ್ಟರ್ ಸರಿ ಇರಲಿಲ್ಲ ಅನ್ನೋ ಮಾತಾಡಿದ್ದು. ಆ ಅಮ್ಮನ ನಡವಳಿಕೆ ಬಗ್ಗೆ ಇವನಿಗೆ ಮತ್ತೆ ಸಂಶಯ ಶುರುವಾಗುತ್ತೆ. ಅವಳು ಮೃತಪಟ್ಟಂಥ ಭಾಗ್ಯಮ್ಮ ಆ ಕಡೆ ಇರ್ತಕ್ಕಂಥ ಬೇರೆ ಕೆಲಸಗಾರ ಏನೆಂದರೆ ಅವ್ರ ಜೊತೆಗೂ ಸಹ ಅವಳು ಮಾತಾಡ್ತಾ ಇರ್ತಾಳೆ. ಅದು ಇವನಿಗೆ ಆಗಲ್ಲ. ಆ ವಿಚಾರಕ್ಕೆ ಪ್ರತಿದಿನ ಅವ್ರ ಮನೇಲಿ ಜಗಳ ನಡೀತಾ ಇರತಕ್ಕಂಥದ್ದು ಅಂತ ನಮಗೆ ತಿಳಿದು ಬಂತು. ಅದೇ ವಿಚಾರಕ್ಕೆ ಇವನು ಅವಳಿಗೆ ಮಚ್ಚಿನಿಂದ ಹೊಡೆದು ಅವಳು ಸೀಮೆಣ್ಣೆ ಒಯ್ದುಬಿಟ್ಟು ಅವಳನ್ನು ಮರ್ಡರ್ ಮಾಡಿಬಿಟ್ಟು ತಪ್ಪಿಸ್ಕೊಂಡು ಓಡೋಗ್ತಾನೆ. ಮರ್ಡರ್ ಮಾಡಿದ್ದು ಹಿಂಗಲ್ಲ. ತಲೆಗೆ ಕತ್ತಿಯಲ್ಲಿ ಹೊಡೆದು ಆಕೆ ಕೆಳಕ್ಕೆ ಕುಸಿದಾಗ ಮೈ ಮೇಲೆ ಸೀಮೆ ಎಣ್ಣೆ ಸುರಿದ ಈ ಕಿರಾತಕ ಇರೋ ಬಟ್ಟೆನೆಲ್ಲ ಆಕೆಯ ಮೇಲ್ ಹಾಕಿ ಬೆಂಕಿ ಹತ್ತಿಸಿದಾಗಲೇ ಆಕೆಗೆ ಎಚ್ಚರ ಆದದ್ದು. ಕೂಡಲೇ ಈತನ ಕಾಲು ಹಿಡ್ಕೊಂಡು ನನ್ನನ್ನು ಉಳಿಸು ಅಂತ ಕೇಳ್ಕೊಂಡಿದ್ಲು. ಅಲ್ಲಿಂದ ಬಿಡಿಸ್ಕೊಂಡು ಬರೋವಾಗ ಹಂತಕನ ಮೈಗೂ ಬೆಂಕಿ ತಾಕ್ತು. ಅವನು ಮರ್ಡರ್ ಮಾಡುವಾಗ ಅವಳಿಗೆ ಸೀಮೆಣ್ಣೆ ಒಯ್ದುಬಿಟ್ಟು ಬೆಂಕಿ ಹಚ್ತಾನೆ. ಬೆಂಕಿ ಹಚ್ಚಿದಾಗ ಅವಳು ಕೈ ಮುದ್ದು ಕೇಳ್ಕೊಂಡಿರ್ತಾಳೆ, ನನ್ನ ಏನು ಮಾಡಬೇಡ ಅಂತೇಳಿ. ಇವನು ಏನು ಆದರೂ ಸೀಮೆಣ್ಣೆ ಒಯ್ದು ಬೆಂಕಿ ಹಚ್ತಾನೆ. ಅವಳು ಓಡೋಬಿಟ್ಟು ಅವನನ್ನು ಕಾಲನ್ನು ತಬ್ಬಿಡ್ಕೊತಾಳೆ. ಅವನು ಬಿಡಿಸ್ಕೊಳ್ಳುವಾಗ ಕಾಲು ಕೈ ಅಲ್ಪ ಸ್ವಲ್ಪ ಅವನಿಗೆ ಸುಟ್ಟೋಗುತ್ತೆ. ಆ ಸುಟ್ಟಿರೋ ಮಾರ್ಕು ಈಗಲೂ ಅವನ ಕಾಲು ಮತ್ತು ಕೈಗಳಿಗಿವೆ. ಅದೆಲ್ಲವನ್ನು ಪೊಲೀಸರ ಮುಂದೆ ಒಪ್ಪಿಕೊಂಡ ಕಿರಾತಕ ಕೊನೆಗೆ ಕೋರ್ಟ್ನಲ್ಲಿ ಉಲ್ಟಾ ಹೊಡೆಯೋ ಪ್ರಯತ್ನ ಮಾಡಿದ್ದ. ಆದರೆ ತೋಟದ ಮಾಲೀಕ ಜಗದೀಶ್, ಮೇಸ್ತ್ರಿ ನರಸಿಂಹಯ್ಯ, ಇನ್ನಿತರ ಕೆಲಸಗಾರರೆಲ್ಲ ಇವನ ವಿರುದ್ಧ ಸಾಕ್ಷಿ ಹೇಳಿದ್ರು. ಮೃತಳ ಅಸಲಿ ಗಂಡ ಸಂಜೀವ್ ರಾಯ್ಡು ಮತ್ತೆ ಕೆಲಸಕ್ಕೆ ಬಂದ. ನಂತರ ಆರೋಪಿಯ ಮೈ ಮೇಲಿದ್ದ ಸುಟ್ಟ ಗಾಯಗಳು ಸ್ಟೋರಿ ಹೇಳಿದ್ವು. ಆವತ್ತು ಕೊಲೆ ಮಾಡಿ ಹೋದವನು ಸುಟ್ಟ ಗಾಯಗಳಿಗೆ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆದ ಬಗ್ಗೆ ಪೊಲೀಸರು ಸಾಕ್ಷಿ ಇಟ್ಟಿದ್ರು. ಎಲ್ಲ ಸೇರಿ ತನ್ನ ಚಿಕ್ಕಮ್ಮನ್ನೇ ಹೆಂಡತಿಯಂತೆ ಬಳಸಿಕೊಂಡು ನಂತರ ಅನುಮಾನದಿಂದ ಪ್ರಾಣ ತೆಗೆದ ಪಾತಕಿಗೆ ಜೀವಾವಧಿ ಶಿಕ್ಷೆ ಆಗೋ ಹಂಗೆ ಮಾಡ್ತು. ಆರೋಪಿ ಅರೆಸ್ಟ್ ಆಗೋದಕ್ಕೆ ಟೈಮ್ ಆದರೂ ಕೋರ್ಟ್ನಲ್ಲಿ ಎಲ್ಲ ಫಾಸ್ಟ್ ಆಗಿ ನಡೆದಿದ್ರಿಂದ ಮಿಸ್ ಕಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈ ಕೇಸು ನಮ್ಮ ವ್ಯವಸ್ಥೆ ಬಗ್ಗೆ ಖುಷಿ ಪಡೋ ಹಂಗೆ ಮಾಡುತ್ತಲ್ವಾ?
ಚಿಕ್ಕಮ್ಮನನ್ನೇ ಹೆಂಡತಿ ಥರ ನೋಡಿದ ಕಿರಾತನಿಗೆ ಸರಿಯಾದ ಶಿಕ್ಷೆ ಆಗಿದೆ. ಅತ್ಯಂತ ಕ್ಲಿಷ್ಟವಾಗಿದ್ದ ಕೇಸನ್ನ ಹೆಚ್ಚಿನ ಮುತುವರ್ಜಿ ವಹಿಸಿ ಬಗೆಹರಿಸಿದ ಪೊಲೀಸರ ಕೆಲಸಕ್ಕೆ ಭೇಷ್ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.